ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಸಾಗರ 3ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವವನ್ನ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಮಾರ್ಗ ಸಂಘಟನೆಯಿಂದ ಆಚರಿಸಲಾಯಿತು. ಇದೇ ವೇಳೆ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ಮತ್ತು ಗ್ರಾಮ ಘಟಕದ ಉದ್ಘಾಟನೆಯನ್ನ ಒಗ್ಗಟ್ಟಿನಿಂದ ಮಾಡಲಾಯಿತು. ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಮಾರ್ಗ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಎಚ್ ಲಕ್ಷ್ಮಣ, ಉಪಾಧ್ಯಕ್ಷರಾಗಿ ಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿಯಾಗಿ ಟಿ ಪುನೀತ್, ಸಹ ಕಾರ್ಯದರ್ಶಿಯಾಗಿ ಗಂಗಾಧರ, ಖಜಾಂಚಿಯಾಗಿ ಗೋಣೆಪ್ಪ, ಸದಸ್ಯರಾಗಿ ಹರೀಶ, ದೇವೇಂದ್ರಪ್ಪ, ಗಂಗಾಧರ, ಸಂತೋಷ, ನಾಗರಾಜ್, ಸಂಜಯ್, ವಿಷ್ಣು, ದೊಡ್ಡ ಹನುಮಂತಪ್ಪ, ಲೋಕೇಶಪ್ಪ, ದೊಡ್ಡ ಬಸಪ್ಪ, ಅರುಣ ಇವರನ್ನ ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಬಲರಾಜು ಅವರು ಮಾತನಾಡಿ, ಅಂಬೇಡ್ಕರ್ ಅವರ ಆದರ್ಶ ತತ್ವಗಳನ್ನು ಜಾತಿ ಮತ ಎನ್ನದೆ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು. ನಮಗೆ ಸಂವಿಧಾನ ನೀಡಲು ತುಂಬಾ ಶ್ರಮ ವಹಿಸಿ ಸಂವಿಧಾನ ಶಿಲ್ಪಿ ಎಂಬ ಬಿರುದನ್ನ ಪಡೆದ ದಲಿತರ ಪಾಲಿನ ದೇವರಾಗಿ ದೇಶದ ಹಿತವನ್ನ ಕಾಪಾಡಲು ಶ್ರಮ ವಹಿಸಿದ ಏಕೈಕ ವ್ಯಕ್ತಿ ಎಂದರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದರು. ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಮಾರ್ಗ ಜಿಲ್ಲಾ ಸಂಚಾಲಕಿ ಸುಮಲತಾ ಅವರು ಮಾತನಾಡಿ, ಸ್ತ್ರೀಯರಿಗೆ ಸ್ವಾತಂತ್ರ್ಯ ನೀಡಿದ್ದು, ಸ್ಥಾನಮಾನಗಳನ್ನು ನೀಡಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ. ಇದು ಮಹಿಳೆಯರ ಪಾಲಿಗೆ ವರದಾನ ಎಂದರು. ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ಎಚ್ ರಾಮಣ್ಣ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ವಿಶೇಷ ಅತಿಥಿಗಳಾಗಿ ಲಕ್ಷ್ಮೀದೇವಿ, ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕಿ, ಪಿಎಸ್ಐ ನಾಗರಾಜ್ ತಮ್ರಹಳ್ಳಿ ಪೊಲೀಸ್ ಠಾಣೆ, ಎಎಸ್ಐ ಶಿವರಾಜ್ ತಮ್ರಹಳ್ಳಿ ಪೊಲೀಸ್ ಠಾಣೆ, ಹನುಮಂತಪ್ಪ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು ಹಾಗೂ ಮಂಜುನಾಥ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಘಟನೆಯ ಸಂಚಾಲಕ ಜೊತೆಗೆ ಊರಿನ ಪ್ರಮುಖರು ಹಾಗೂ ಅನೇಕ ಮಂದಿ ಉಪಸ್ಥಿತರಿದ್ದರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇವತ್ತಿನ ಕಾರ್ಯಕ್ಕೆ ಬರ್ಬೇಕಪ್ಪ ಅಂದ್ರೆ ಇಂಪಾರ್ಟೆಂಟ್ ಸಂವಿಧಾನ. ಇದು ದಲಿತ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರದ್ದು ಹೇಳಿಕೆ ಅಂತ ಹೋದ್ರ ಅದು ಅಸಾಧ್ಯವಾಗಿರ್ತಕ್ಕಂಥ ಚರಿತ್ರೆ. ಬಟ್ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಜೀವನ ಶೈಲಿಯನ್ನು ಯಾವ ರೀತಿ ನಾವು ಅದನ್ನ ಅಳವಡಿಸಿಕೊಂಡು ಹೋಗ್ಬೇಕಪ್ಪ ಅಂತಂದ್ರ ದಾರಿನೇ ಇರ್ತಿಲ್ಲ ನಮಗೆ. ಅಂತ ಸಂದರ್ಭದಾಗ ಈ ಮಹಾನ್ ವ್ಯಕ್ತಿ ಪುಣ್ಯಾತ್ಮ ದಲಿತ ಸಮಾಜದಲ್ಲಿ ಜನಿಸಿ ಇದನ್ನ ಒಂದು ಕೊಡುಗೆ ನಮ್ಮ ಭಾರತ ದೇಶಕ್ಕೆ ಅಷ್ಟಿಷ್ಟಲ್ಲ. ಮೊದಲನೇ ಬಾರಿಗೆ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾ ಇದ್ದಾರಂತೆ. ಆದ್ರೂ ಬೆಳಗ್ಗೆ 10 ಗಂಟೆಯಿಂದ ನೀವೆಲ್ಲರೂ ಇಲ್ಲಿ ಭಾಗವಹಿಸಿದ್ರಿ. ಇಷ್ಟು ಬಿಸಿಲಲ್ಲಿ ಮಕ್ಕಳಲ್ಲಿಂದ ಹಿಡಿದು ಹೆಣ್ಮಕ್ಳು ದೊಡ್ಡವರು ಯಾರು ಇದಿಲ್ಲದಂಗೆ ಎಷ್ಟು ಊಟ ಟೈಮ್ ಆಗಿದೆ, ಆದ್ರೂ ಕಾರ್ಯಕ್ರಮ ಮಾಡ್ತಾರಂತ ಎಷ್ಟು ಆಸಕ್ತಿಯಿಂದ ಕುಂತಿದ್ದೀರಲ್ಲ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಇದೇ ರೀತಿ ಎಲ್ಲಾ ಇದ್ರಲ್ಲೂ ಕ್ಷೇತ್ರದಲ್ಲೂ ಶಿಕ್ಷಣಕ್ಕೆ ಮೊದಲು ಆದ್ಯತೆ ಕೊಡ್ಬೇಕು. ಅಣ್ಣವ್ರು ಹೇಳ್ದಂಗೆ ಹೆಣ್ಮಕ್ಳು ಇದಿರಲ್ಲ, ಮನೆ ಕೆಲಸ ಆಯ್ತು ಅದಾಯ್ತು ಅಂತ ಮಕ್ಕಳಲ್ಲಿ ಗಮನ ಕೊಡ್ಲಾರ್ದಂಗೆ ಇರ್ಬಾರ್ದು. ಮಕ್ಳು ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಬಲವಂತ ಮಾಡಿ ಸ್ಕೂಲ್ ಕಲ್ಸ್ರಿ.